ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ನೋಡಿ, ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈ ತಿಂಗಳಲ್ಲಿ ಯಾರ್ಯಾರಿಗೆ ನೋಡಿ, ಮೊದಲನೇದಾಗಿ ಗ್ರಹ ಬದಲಾವಣೆ. ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ, ಕುಜ ಬದಲಾವಣೆ ಇದೆ, ಸೂರ್ಯ ಬದಲಾವಣೆ ಇದೆ, ಬುಧ ಬದಲಾವಣೆ ಇದೆ. ಸೊ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸು ಚೇಂಜ್ ಆಗ್ತಾ ಇದೆ. ಸೊ ತುಂಬಾ ಜನಕ್ಕೆ ಯಾರಿಗೆ ನಿಧಾನ ಆಗಿದೆಯೋ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ. ಈಗ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಮುಹೂರ್ತ ಭಾಗ. ಸೊ ನಮ್ಗೆ ಏನಾಗ್ತಿದೆ, ಈಗ ಪಿತೃಪಕ್ಷ ಶುರು ಆಗ್ಬಿಡುತ್ತೆ. ಅದಕ್ಕೆ ಮುಂಚೆ ಮುಹೂರ್ತಗಳು ನೀವು ನೋಡ್ಕೋಬೇಕಾಗುತ್ತೆ. ಸೆಪ್ಟೆಂಬರ್ 7 ನಂತರ ಪಿತೃಪಕ್ಷ ಶುರು ಆಗ್ಬಿಡುತ್ತೆ. ಹಾಗಾಗಿ ನಿಮಗೆ ಸೆಪ್ಟೆಂಬರ್ 3 ಏಕಾದಶಿ, ಪೂರ್ವಾಷಾಢ ನಕ್ಷತ್ರ ಬುಧವಾರ ಬರುತ್ತೆ. ಯಾವ್ಯಾವ ನಕ್ಷತ್ರಗಳು ನೋಡಿ, ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಘ, ಉತ್ತರ ಫಾಲ್ಗುಣಿ, ಚೈತ್ರ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭಾದ್ರ, ರೇವತಿ. ಇದು 3ನೇ ತಾರೀಕು ಏಕಾದಶಿಗೆ ಇರುವಂತವ್ರಿಗೆ, ನಮಗೆ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಮುಹೂರ್ತ ಭಾಗ ಇಟ್ಕೋಬಹುದು. ನಂತರ 4ನೇ ತಾರೀಕು ದ್ವಾದಶಿ, ಉತ್ತರಾಷಾಢ ನಕ್ಷತ್ರ ಗುರುವಾರ. ಅಶ್ವಿನಿ, ಭರಣಿ, ರೋಹಿಣಿ, ಆರಿದ್ರ, ಪುಷ್ಯ, ಮಘ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರಭಾದ್ರ, ಅಶ್ವಿನಿ, ಭರಣಿ. ಸೊ ಈ ನಕ್ಷತ್ರದವರು ನೀವು 4ನೇ ತಾರೀಕು ದ್ವಾದಶಿ ದಿವಸ ಉತ್ತರಾಷಾಢ ನಕ್ಷತ್ರ ಗುರುವಾರ ಬೀಳುತ್ತೆ. ಸೊ ಅವ್ರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬಹುದು. ನೋಡಿ, 5ನೇ ತಾರೀಕು ತ್ರಯೋದಶಿ, ಶ್ರವಣ ನಕ್ಷತ್ರ ಶುಕ್ರವಾರ. ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ ಬರುತ್ತಿದೋ, ಭರಣಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚೈತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವಭಾದ್ರ, ರೇವತಿ. ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು. ಇವಾಗ ಮತ್ತೆ ಅದ ನಂತರ ಪಿತೃಪಕ್ಷ 20ನೇ ತಾರೀಕು ತನಕ ನಿಮಗೆ ಮುಹೂರ್ತಗಳು ಸಿಗಲ್ಲ. ಮುಂಬರುವ ದಿನಗಳಲ್ಲಿ ಮುಹೂರ್ತ ಭಾಗನ ನೋಡೋಣ. ಈಗ ದ್ವಾದಶ ರಾಶಿಗಳ ಫಲ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಸಿಂಹರಾಶಿ ನೋಡಿ, ಸಿಂಹರಾಶಿಯಲ್ಲಿ ರಾಶಿಯಲ್ಲಿಯೇ ರಾಶಿಯಾಧಿಪ ಸಂಚಾರ ಮತ್ತೆ ಬುಧ ಸಂಚಾರ 15ನೇ ತಾರೀಕು ತನಕ. ಸೊ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಮಾತುಕತೆಯಲ್ಲಿ ಜಯ. ರಿಯಲ್ ಎಸ್ಟೇಟ್ ಅಲ್ಲಿ ಇರೋರಾಗಲಿ ಅಥವಾ ಬ್ರೋಕರೇಜ್ ಅಲ್ಲಿ ಅಥವಾ ಕನ್ಸಲ್ಟೆನ್ಸಿ ಇರೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರವಿ ಒಂದೇ ಮನೆಯಿದ್ರೆ ಕೋಪ ತಾಪ ಜಾಸ್ತಿ ಕೊಡ್ತಾನೆ. ಕೇತು ಕೂಡ ಅಲ್ಲೇ ಇದೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು. ಹೀಟ್ ಆಗೋದು, ಫೀವರ್, ಬಾಡಿ ಟೆಂಪರೇಚರ್ ಜಾಸ್ತಿ ಆಗೋದು, ಅಥವಾ ಈ ಕುರು ಅಂತೀವಿ ಅಂತಂದ್ರೆ ಪಿಂಪಲ್ಸ್ಗಳು ಜಾಸ್ತಿ ಬರೋದಾಗ್ಲಿ, ಸೊ ಕಣ್ಣು ಉರಿಯೋದಾಗಲಿ ಒಳ್ಳೆಯದಾಗಲಿ. ನೋಡಿ, ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರ. ನಂತರ 11ನೇ ಮನೆ ಶುಕ್ರ ಸಂಚಾರ ಸೆಪ್ಟೆಂಬರ್ 15 ತನಕ ಚೆನ್ನಾಗಿದೆ. ನಿಮ್ಗೆ ಸೆಪ್ಟೆಂಬರ್ 15 ತನಕ ಯಾವ್ದನ್ನ ಬಾಕಿ ಬರೋ ಹಣ ಇದ್ರೆ ಬರೋಂಥ ಕೆಲಸ ಎಷ್ಟಾಗುತ್ತೆ. ಹಣಕಾಸು ವಿಷಯದಲ್ಲಿ ಯಾಕಂದ್ರೆ 2-9ನೇ ಅಧಿಪತಿ 11 ಸಂಚಾರ ಮಾಡ್ತಿರೋದ್ರಿಂದ ಸೆಪ್ಟೆಂಬರ್ 16-17ನೇ ತಾರೀಕು ತನಕ ನಿಮ್ಗೆ ಹಣಕಾಸು ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ನಂತರ ಯಾವಾಗ ಶುಕ್ರ 12ನೇ ಮನೆ ಸಂಚಾರ ಮಾಡ್ತಾನೋ, ಕೇತು ಜೊತೆ ಸೇರ್ಕೋತಾನೋ, ಖರ್ಚು ಹೆಚ್ಚಾಗ್ಬೋದು. ಆರೋಗ್ಯದ ದೃಷ್ಟಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಕುಟುಂಬದಲ್ಲಿ ಏನಾದ್ರೂ ಅನವಶ್ಯಕ ಖರ್ಚು ಬರುತ್ತೆ. ನಂತರ ನೋಡಿ, 12ನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇತ್ತು, ನಿಮ್ಮ ರಾಶಿಗೆ ಬರುತ್ತೆ. ಬುಧನೂ ಅಷ್ಟೇ 15ನೇ ತಾರೀಕು ತನಕ ಫಸ್ಟ್ ಅರ್ಧ ಬುಧ ಸೂರ್ಯರು 12ನೇ ಮನೆ ಸಂಚಾರ ಮಾಡ್ತಾ ಖರ್ಚು ಹೆಚ್ಚು ಮಾಡಿರುತ್ತೆ. ಅದು ಅಂದ್ರೆ ನಿಮ್ಗೆ ಮೊದಲನೇ ಅರ್ಧದಲ್ಲಿ ಬ್ಯಾಲೆನ್ಸ್ ಆಗ್ತಿದೆ. ಶುಕ್ರ ಕೊಡ್ತಾ ಇದ್ರೆ ಬುಧ ರವಿ ಖರ್ಚಾಗ್ತಿದೆ. ಸೊ ಆ ಬುಧ ರವಿ ಅಂದ್ರೆ ಏನು, ಎಜುಕೇಶನ್. ಬುಧ ಎಜುಕೇಶನ್ ಖರ್ಚು ಮಾಡಿಸ್ತಾನೆ, ರವಿ ಕುಟುಂಬಕ್ಕೆ ಅಥವಾ ನಿಮ್ಮ ಆರೋಗ್ಯಕ್ಕೆ ಖರ್ಚು ಮಾಡಿಸ್ತಾನೆ. ಶುಕ್ರ ಅಲ್ಲಿಂದ ಲಾಭ ಕೊಡ್ತಾ ಇದೆ. ನೆಕ್ಸ್ಟ್ ಶುಕ್ರ 12ನೇ ಮನೆ ಬಂದಾಗ ರವಿ ಬುಧ ನಿಮ್ಮ ರಾಶಿಗೆ ಬರುತ್ತೆ. ನಿಮ್ಮ ರಾಶಿಗೆ ಬಂದಾಗ ನಿಮಗೆ ಬುಧ ರವಿಯಿಂದ ಲಾಭ ಬರ್ತಾ ಇದೆ. ಆಗ ಶುಕ್ರ ಖರ್ಚು ಮಾಡುತ್ತೆ, ಐಷಾರಾಮಿಕ್ ಖರ್ಚು ಅಥವಾ ಆರೋಗ್ಯ. ಮತ್ತೆ ಕೇತು ಜೊತೆ ಸೇರ್ಕೊಂಡಾಗ ಏನಾಗುತ್ತೆ, ಮತ್ತೆ ವಿದ್ಯಾಭ್ಯಾಸಕ್ಕೆ ಖರ್ಚು ಇರುತ್ತೆ. ಅಥವಾ ನಿಮ್ಮ ಬೆಡ್ಶೀಟ್ ಆಗಲಿ ಅಥವಾ ನಿಮ್ಮ ಬೆಡ್ರೂಮ್ಗಳಿಗೋಸ್ಕರ ಖರ್ಚು ಮಾಡಿಸೋದು, ಮನೆಗೋಸ್ಕರ ಖರ್ಚು ಮಾಡಿಸೋದು. ಶುಕ್ರ ಅಂದ್ರೆ ಮನೆನೂ ಆಗುತ್ತೆ. ಸೊ ಮನೆಗೋಸ್ಕರ ಖರ್ಚು ಮಾಡಿಸೋದು 12ನೇ ಮನೆಗೆ ಬಂದಾಗ ಶುಕ್ರ. ಓವರ್ ಆಲ್ ತಗೊಂಡಾಗ ಖರ್ಚು ಜಾಸ್ತಿ ಬರ್ತಾ ಇದೆ, ಆಗ ಲಾಭನೂ ಬರ್ತಾ ಇದೆ. ಸೊ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಏನು ನೆಗೆಟಿವ್ ಜಾಸ್ತಿ ಇಲ್ಲ. ಬರೋದು ಮನೆಗೆ ತಾನೇ ಖರ್ಚು ಮಾಡ್ತೀರಾ, ಬಟ್ ಸಾಲ ತೀರ್ಸೋಕ್ಕೂ ಒಂದು ಸದಾವಕಾಶ ಅಂತ ತಿಳ್ಕೊಳ್ಳಿ. ಇವಾಗ ನಿಮಗೆ ರಾಶಿಯಲ್ಲೇ ಕುಜ ಇದ್ದಾಗ ಫ್ರಸ್ಟ್ರೇಷನ್ ನಡೀತಾ ಇತ್ತು ಇಷ್ಟು ದಿವಸ. ಸೆಪ್ಟೆಂಬರ್ 2ನೇ ಭಾಗದಲ್ಲಿ ಅದು 2ನೇ ಮನೆಗೆ ಹೋಗ್ತಾ ಇದೆ. ಸೊ 3ನೇ ಮನೆ ಅಧಿಪತಿ 2ಕ್ಕೆ ಬರ್ತಾ ಇದೆ, ಅಷ್ಟಮಾಧಿಪತಿನೂ 2ಕ್ಕೆ ಬರ್ತಾ ಇದೆ. ಆಕಸ್ಮಿಕ ಧನಲಾಭ ಇದೆ, ಆದರೆ ಆಕಸ್ಮಿಕ ದುಃಖ ಬರುವಂತ ಚಾನ್ಸಸ್ ಇದೆ. ಅದರಲ್ಲೂ ಅಣ್ತಮ್ಮಂದ್ರ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ 3ನೇ ಮನೆ ಅಧಿಪತಿ ಹಿಂದಕ್ಕೆ 2ನೇ ಮನೆಗೆ ಬಂತು. ಸೊ ಅಣ್ತಮ್ಮಂದ್ರ ವಿಷಯದಲ್ಲಿ ಕೋಪ ಮಾಡ್ಕೊಂಡು ಕಡಿಮೆ ಮಾಡಿ ಸ್ವಲ್ಪ. ಈಗ ನೋಡಿ, ಒಂದು ತಿಂಗಳು 1.5 ತಿಂಗಳು ಕಳೆದ್ರೆ ಅದು 3ನೇ ಮನೆ ಸ್ವಸ್ಥಾನಕ್ಕೆ ಹೋಗುತ್ತೆ. ಅವಾಗ ಅಣ್ತಮ್ಮನಿಂದ ಲಾಭನೇ ಬರುತ್ತೆ. ಈಗ ಅಪೇಕ್ಷೆ ಪಡುವಂಥದ್ದು ನಿಮ್ಗೆ ಸಿಗದೇ ಇರ್ಬೋದು, ಬಟ್ ಮುಂದೆ ಅನುಕೂಲಗಳಾಗುತ್ತೆ. ಸಂಯಮ ಕಾಪಾಡ್ಕೊಳ್ಳಿ. ಆಕಸ್ಮಿಕ ಲಾಭ ಕೂಡ ಇದೆ. ರಿಯಲ್ ಎಸ್ಟೇಟ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ,
ಅಥವಾ ಲ್ಯಾಂಡ್ ರಿಲೇಟೆಡ್ ಆಗಲಿ ಅಥವಾ ಅಣ್ಣ ತಮ್ಮಂದ್ರ ವಿಷಯಗಳಲ್ಲಾಗಲಿ ಇಂಥ ವಿಷಯಗಳಿಗೆ ಅನುಕೂಲನೇ ಆಗುತ್ತೆ. ನೋಡಿ, ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಕನ್ಯಾ ರಾಶಿಯವರಿಗೆ 2ನೇ ಮನೆ ಕುಜ ಇದೆ. 5ನೇ ದೃಷ್ಟಿ ಅಂದ್ರೆ ಗುರುದು ಕರ್ಮಸ್ಥಾನದಿಂದ 5ನೇ ದೃಷ್ಟಿ ಕುಜಿನ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ಲಾಭ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಗೆಟಿವ್ಗಿಂತ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಗುರು ದೃಷ್ಟಿ ಕುಜಿನ ಮೇಲೆ ಇದೆ, 5ನೇ ಮನೆದು. ರಾಹುನು ಇದೆ, ಕೆಲಸದಲ್ಲಿ ಆಚೆ ಹೋಗುವಂತ ಅವಕಾಶ ಬರ್ಬೋದು. ಯಾಕಂದ್ರೆ 9ರಲ್ಲಿ ರಾಹು ಇದೆ, ಗುರುವಿಂದ 9ರಲ್ಲಿ ರಾಹು, 5ರಲ್ಲಿ ಕುಜ ಇರೋದ್ರಿಂದ ಕೆಲಸದ ಮೇಲೆ, ಅದರಲ್ಲೂ ಫ್ಯಾಕ್ಟ್ರಿ ವರ್ಕರ್ಗೆ ಅಥವಾ ಆಟೋಮೊಬೈಲ್ ಅಲ್ಲಿ ಇರೋರು ಅಥವಾ ಮಿಷಿನರಿ ಕೆಲಸ ಮಾಡೋರು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಇಂಥವ್ರಿಗೆ ಆಚೆ ಹೋಗಿ ದುಡಿಯುವಂತ ಅವಕಾಶಗಳು ಸಿಗುತ್ತೆ ಹೆಚ್ಚಾಗಿ. ಅಥವಾ ತಿರುಗಾಟದಿಂದ ಲಾಭ ಸಿಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಓವರ್ ಆಲ್ ಆಗಿ ತಗೊಂಡಾಗ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಏಟ್ ಬೀಳುವಂತ ಚಾನ್ಸ್ ಇರುತ್ತೆ, ಎಚ್ಚರಿಕೆ ವಹಿಸಬೇಕು. ಓವರ್ ಆಲ್ ಆಗಿ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಖರ್ಚು ಬರುತ್ತೆ. ಆದ್ರೆ ಓವರ್ ಆಲ್ ಆಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಒಳ್ಳೆ